ಇದರಿಂದಾಗಿ ಇವೆಲ್ಲ ಚಟುವಟಿಕೆಯನ್ನು ಸಮೀಪದಿಂದ ನೋಡುತ್ತಿರುವಂಥ ಆಲಿಸುತ್ತಿರುವಂಥ ಇದನ್ನೆಲ್ಲ ವಿಜಿಲೆನ್ಸ್ ಇಟ್ಟಿರುವಂಥ ಮೋದಿ ಅವರಿಗೆ ಈಗ ತಮ್ಮ ಕುರ್ಚಿಗೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಬಂದು ಅರಳ್ತಾವ ಮುಟ್ತಾವ ಅಂತೇಳಿ ಅದಕ್ಕೆ ಇತ್ತೀಚೆಗೆ ಇನ್ನೊಂದು ಡೆವಲಪ್ಮೆಂಟು ಕಾಣ್ತಾ ಇದೆ. ಏನಪ್ಪ ಅಂದ್ರೆ ಉಪ ಪ್ರಧಾನಿಯನ್ನಾಗಿ ನಮ್ಮ ಶಾರವರನ್ನು ಅಂದ್ರೆ ಅಮಿತ್ ಶಾರವ್ರನ್ನ ನೇಮಿಸ್ತಾರ ಅನ್ನೋಂಥ ಒಂದು ಹೊಸ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ತಮ್ಮ ಕಡೆಯಿಂದ ಏನು ಸಾಧ್ಯ ಇಲ್ಲ, ಅಮಿತ್ ಶಾ ಬುದ್ಧಿವಂತ ಇರ್ತಾರೆ, ಅವ್ರು ಮಾಡಿ ಅನ್ನೋದು ಮಾತಿರ್ಬೋದ ಏನು ಗೊತ್ತಿಲ್ಲ. ಬಟ್ ಅಮಿತ್ ಶಾ ಅವರು ಉಪ ಪ್ರಧಾನಿ ಆಗುವ ಎಲ್ಲ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ದಿನನಿತ್ಯ ಹೇಳುತ್ತಿರುವಂಥ ಈ ಸಮಸ್ಯೆಗಳಿಂದ ಮೋಸ್ಟ್ಲಿ ಮೋದಿಯವರಿಗೂ ಧ್ವನಿಯಾಗಿರ್ಬೋದು, ಸಾಗಪಾರಾಗಿ ರಾಜಕೀಯ ಜಂಜಾಟ ಅನ್ನುವಂಥದ್ದಾಗಿರ್ಬೋದು. ಅದಕ್ಕೆ ಯಾರು ಯೋಗ್ಯರು ಅಂತ ತಮ್ಮ ಜೊತೆಗೆ ತಮ್ಮ ನೆರಳಾಗಿ ತಮ್ಮೊಂದಿಗೆ ಇದ್ದಂಥ ಈ ಅಮಿತ್ ಶಾರನ್ನು ಉಪ ಪ್ರಧಾನಿ ಮಾಡಿದರೆ ಎಷ್ಟೋ ಬೇಗ ಪ್ರಶ್ನೆ ಮೇಲೆ ಕಡಿಮೆ ಆಗ್ಬೋದು ಅನ್ನೋಂಥ ವಿಚಾರ ಅವ್ರಲ್ಲಿ ಬಂದಿರ್ಬೋದು. ಹೀಗಾಗಿ ಒಟ್ಟಾರೆಯಾಗಿ ಮೋದಿಯವರಲ್ಲಿ ಇವತ್ತು ಅನಾಥ ಪ್ರಜ್ಞೆ ಕಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಸಮಸ್ಯೆ ಆ ರೀತಿಯಾಗಿ ಬೆಳೆದು ಇವತ್ತು ಹೆಮ್ಮರವಾಗಿ ನಿಂತಿದ್ದರಿಂದಾಗಿ ಈ ಹೆಮ್ಮರವನ್ನು ಕಿತ್ತಾಕುವುದು ಹೇಗೆ ಅನ್ನುವಂಥ ಸಮಸ್ಯೆ ಮಾತ್ರ ಇನ್ನಷ್ಟು ಗೋಚರಾಗಿ, ಇನ್ನಷ್ಟು ಗೊಂದಲಾಗಿ, ಇನ್ನಷ್ಟು ಮೋದಿಯವ್ರನ್ನ ತಳ್ಳಕ್ಕೆ ಆಳಕ್ಕೆ ದೂಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆಗಳು ಈ ದೇಶ ತುಂಬ ಮೂಡ್ತಾ ಇದೆ. ಏನೋ ಆಗಲಿ ರಾಮನ ಹುಂಡಿ ಕದ್ದಿರೋ ಶಾಪ್ ಮಾತ್ರ BJP ಮತ್ತು RSSಗೆ ತಡೆದೇ ಇರ್ತದನ ಅನ್ನುವಂಥ ಮಾತುಗಳನ್ನ ರಾಮ ಭಕ್ತರು ಅಲ್ಲೆಲ್ಲ ಇಡೀ ದೇಶದ ಮಾತಾಡ್ತಾ ಇದ್ದಾರೆ. ಇದು ದೊಡ್ಡ ಸೆಟ್ ಬ್ಯಾಕ್, ಭಾಳ ಹಿಂಬಡ್ತಿ ಎದಕ್ಕೆ BJP ಮತ್ತು RSSಗೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಇದು ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು H16 ನ್ಯೂಸ್ ಅರ್ಥ ತಲಬದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.